ವಾಟ್? ನೀನಲ್ಲಿಗೆ ಹೋಗಿದ್ಯಾ? ನಾನು ಇವ್ರನ್ನ ಡ್ರಾಪ್ ಮಾಡೋಕ್ಕಂತ ಹೋಗಿದ್ದೆ. ಆದರೆ ಜನಾರ್ದನ್ ಸ್ವಭಾವ ಗೊತ್ತಿರೋದ್ರಿಂದ ಡ್ರಾಪ್ ಮಾಡಿ ವಾಪಸ್ ಬರದೆ ಅಲ್ಲೇ ಇದ್ದೆ. ಜನಾರ್ದನ್ ಇವ್ರ ಹತ್ರ ಕೆಟ್ಟದಾಗ ಮಾತಾಡಿ ವಾಚ್ಮ್ಯಾನ್ ಹತ್ರ ಇವ್ರನ್ನ ಮನೆಯಿಂದ ಆಚೆ ತಳ್ಳಕ್ ನೋಡಿದ್ರು. ಎಷ್ಟಾದ್ರೂ ಇವ್ರು ಹೋಗಿದ್ದು ನಿನ್ನ ಮದುವೆ ವಿಷಯಕ್ಕೆ. ನಮ್ಮನೆ ವಿಷಯಕ್ಕೆ ಹೋದವ್ರಿಗೆ ಅವಮಾನ ಆದ್ರೆ ನಾನು ನೋಡ್ಕೊಂಡು ಹೇಗೆ ಸುಮ್ಮನಿರ್ಲಿ? ಅದಕ್ಕೆ ನಾನೇ ಆ ಜನಾರ್ದನ್ ಹತ್ರ ಮಾತಾಡ್ದೆ. ಬ್ರೋ, ಆರ್ ಯು ಸೀರಿಯಸ್? ನೀನು ಹೋಗೋವ್ರ ಹತ್ರ ಹಾಗೆ ಮಾತಾಡಿದ್ರೆ ದೀಪಿಕಾ ನನಗೆ ಯಾವತ್ತೂ ಸಿಗಲ್ಲ ಅಂತ ನಿಂಗೆ ಯೋಚನೆನೇ ಬರಲಿಲ್ವಾ? ಇವ್ರಿಗೇನು ಅಂದ್ರು ಅಂತ ನೀನು ಪಪ್ಪನ ವಿರುದ್ಧ ಮಾತಾಡೋ ಅಗತ್ಯ ಇತ್ತಾ? ಏನು ಹಾಗಂದ್ರೆ ಇವ್ರಿಗೆ ಆತ್ಮಗೌರವ ಇರಲ್ವಾ? ಅವ್ರು ಏನಾದ್ರೂ ಹೇಳ್ಸ್ಕೊಬರಕ್ಕಾಗತ್ತಾ? ನೋಡು, ನಿನಗೆ ಸ್ವಂತ ತಮ್ಮನ ಮರ್ಯಾದೆಗಿಂತ ಹೊರಗಿನವ್ರ ಮರ್ಯಾದೆನೇ ಹೆಚ್ಚಾಗೋಯ್ತಲ್ವಾ? ಅಲ್ವಾ? ಅವ್ರು ಹೋಗಿರೋದೇ ನಿನ್ನ ವಿಷಯ ಮಾತಾಡಕ್ಕೆ. ಆದ್ಮೇಲೆ ಯಾಕೆ ಹಾಗೆ ಮಾತಾಡ್ತೀಯ? ನಮ್ಮಲ್ಲಿ 1000 ಇರ್ಬೋದು, ನಾವು ಅವ್ರನ್ನ ಒಪ್ಕೊಳ್ದೆ ಇರ್ಬೋದು. ಆದರೆ ಅವ್ರು ನಮ್ಮನೆ ವಿಷಯಕ್ಕೆ ಕಷ್ಟಪಡ್ತಿದ್ದಾರೆ ಅಂದಮೇಲೆ ನಾವು ಸ್ವಲ್ಪನಾದ್ರೂ ಕೃತಜ್ಞತೆ ಇಟ್ಕೋಬೇಕಲ್ವಾ? ನೋ ಬ್ರೋ, ನೀನು ಬದಲಾಗೋಗಿದ್ಯಾ. ನಿನಗೆ ನನ್ನ ಮದುವೆಗಿಂತ ಇನ್ನೇನೋ ಹೆಚ್ಚಾಗೋಗಿದೆ. ಸೊ ಅಭಿಬ್ರು ಮದುವೆ ಯಾವತ್ತೂ ಆಗಲ್ವಾ ಹಾಗಾದ್ರೆ? ನಿಧಿ, ದೊಡ್ಡವ್ರ ವಿಷಯದಲ್ಲಿ ತಲೆ ಹಾಕಬೇಡ. ನಿನಗಿನ್ನೂ ಜನಾರ್ದನ್ ಬಗ್ಗೆ ಗೊತ್ತಿಲ್ಲ. ಅಷ್ಟು ಬೇಗ ಅಭಿಗೆ ಫೋನ್ ಮಾಡಿ ದೀಪಿಕಾನ ಮರ್ತು ಬಿಡು ಅಂತ ಹೇಳಿದಾರಂದಮೇಲೆ ಅಲ್ಲಿ ಸಿಚುವೇಶನ್ ವರ್ಸ್ಟ್ ಆಗಿದೆ ಅನ್ಸುತ್ತೆ. ಅಭಿ, ನನಗೆ ಗೊತ್ತು ನಿನಗೆ ತುಂಬ ನೋವಾಗಿದೆ ಅಂತ. ಇದೇ ಕಾರಣಕ್ಕೆ ತುಳಸಿಯವರು ಅಲ್ಲಿಗೆ ಹೋಗ್ತಾರೆ ಅಂದಾಗ ನನಗೂ ಆತಂಕ ಇತ್ತು. ಆದರೆ ಇವರು ಒಳ್ಳೆ ಉದ್ದೇಶ ಇಟ್ಕೊಂಡೇ ಹೋಗಿದ್ರು. ಅವಮಾನ ಆದರೂ ಪರವಾಗಿಲ್ಲ ಅಂತ ಅಲ್ಲಿ ಹೋಗಿ ಮಾತಾಡಿದ್ರು. ಆದರೆ ಹೀಗಾಯಿತು. ಏನು ಮಾಡೋದು? ಏನು ಮಾಡೋಕ್ಕಾಗುತ್ತೆ ಅಂದರೆ ಇವ್ರು ಮಾಡಿರೋ ಕೆಲಸಕ್ಕೆ ಸಫರ್ ಆಗ್ತಿರೋದು ನಾನು ಚಿಕ್ಕಮ್ಮ. ಇವರು ಬೇಕು ಅಂತಾನೆ ಮಾಡಲಿಲ್ವಲ್ಲ ಅಭಿ. ಜನಾರ್ದನ್ ಒಪ್ಕೊಳ್ತಾರೆ ಅಂತ ಹೋದ್ರು, ಆದರೆ ಒಪ್ಕೊಳ್ಳಿಲ್ಲ. ಏನು ಮಾಡೋಕ್ಕಾಗತ್ತೆ? ಶಾರ್ವರಿ ಅವರೇ, ಜನಾರ್ದನ್ ಅವರು ಒಪ್ಕೊಳ್ಳಿಲ್ಲ ಅನ್ನೋದು ನಿಜ. ಆದರೆ ಇನ್ಯಾವತ್ತೂ ಒಪ್ಕೊಳ್ಳೋದೇ ಇಲ್ಲ ಅನ್ನೋದನ್ನು ನಾನು ನಂಬೋದಿಲ್ಲ. ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ. ಇನ್ನೂ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ನೋಡಿ, ನೀವು ಮತ್ತೆ ಆ ಮನೆಗೆ ಹೋಗೋದು ಬೇಡ. ಇವತ್ತಾಗಿರೋದೇ ಸಾಲದು. ಅದ್ರ ಬದಲು ಬೇರೆ ದಾರಿ ನೋಡಿ. ಹೇಗಾದರೂ ಮಾಡಿ ವನೋಜ್ ಅವ್ರ ಹತ್ರ ಫೋನಲ್ಲಿ ಮಾತಾಡಿ ದೀಪಿಕಾನ ಇಂಡಿಯಾಗೆ ಕರ್ಸ್ಕೋಬೋದ ನೋಡಿ. ಅಷ್ಟಾದರೆ ಮುಂದಿಂದು ನಾವು ನೋಡ್ಕೋತೀವಿ. ಸತ್ಯವಾಗ್ಲೂ ನಾನು ಅವ್ರನ್ನ ಕರೆಸಿಲ್ಲ ರೀ. ಅವರಾಗೆ ಬಂದಿದ್ದು. ನಿನಗೆ ಎಷ್ಟು ಧೈರ್ಯ ಇದ್ದರೆ ಅವ್ರನ್ನ ಮನೆ ಒಳಗೆ ಬಿಟ್ಟೆ? ನಾನು ಇರೋವಾಗಲೇ ಅವ್ರ ಮನೆಗೆ ಕರ್ಸ್ಕೊಂಡಿದ್ದೀಯಲ್ಲ. ಸಪೋಸ್ ನಾನು ಇಲ್ಲದೇ ಇದ್ದರೆ ನಮ್ಮ ಮಗಳನ್ನ ಅವ್ರ ಮನೆಗೆ ಓಡಿಸ್ಬಿಡ್ತೀಯಾ? ಅದಕ್ಕೂ ಪ್ಲ್ಯಾನ್ ಮಾಡಿದ್ಯಾ? ಇನ್ನು ನಾನು ಸುಮ್ಮನೆ ಇರಬಾರ್ದು. ನಾಳೆನೇ ಇದಕ್ಕೊಂದು ಕತೆ ಕಾಣಿಸ್ತೀನಿ. ರೀ, ಏನು ಮಾಡ್ತಿದ್ದೀರಾ ನೀವು? ಯಾಕೆ ನೀವು ದೀಪು ಅಭಿನ ಮರ್ತಿದ್ದಾಳೆ ಅಂತ ಸುಳ್ಳು ಹೇಳಿದ್ರಿ? ಅವಳು ನಮ್ಮ ಮಕ್ಕಳು ರೀ. ನಿಮಗೆ ಅವಳ ಖುಷಿಗಿಂತ ನಿಮ್ಮ ಹಠನೇ ಮುಖ್ಯನಾ? ರೀ ಶಾಮಣ್ಣ, ಆ ದುಬಾಯ್ ಹುಡುಗನ ಫ್ಯಾಮಿಲಿ ಅವಾಗವಾಗ ಕೇಳ್ತಿರ್ತಾರೆ ಅಂದರೆ ಆ ಹುಡುಗ ಸಿಟಿಲೇ ಇದ್ದಾನ? ಸರಿ, ಒಂದು ಕೆಲಸ ಮಾಡಿ, ನಾಳೆನೇ ಅವ್ರನ್ನ ಮನೆ ಕರ್ಕೊಂಬನ್ನಿ. ಆ ಹೆಣ್ಣು ನೋಡೋ ಶಾಸ್ತ್ರ ನಾಳೆನೇ ಅಂತ ಹೇಳಿ. ಹುಡುಗಿ ಜಾತಕದಲ್ಲಿ ಗುರುಬಲ ಮುಗೀತಿದೆ ಅಂತ ನಮ್ಮ ಜೋಯಿಸ್ ಹೇಳಿದ್ರು. ನಾಳೆ ಏನೇ ಆದರೂ ಆ ಶಾಸ್ತ್ರ ಆಗ್ಬಿಡ್ಬೇಕು. ಅವರು 4 ಜನ ಬಂದರೂ ಸಮಸ್ಯೆ ಇಲ್ಲ. ಮದುವೆ ಗ್ರ್ಯಾಂಡ ಮಾಡ ಅಂತ ಹೇಳಿ ಇದೊಂದು ಬೇಗ ಮುಗಿಬೇಕಷ್ಟೆ. ರೀ, ಯಾಕ್ರಿ ನಿಮ್ಗೆ ಇಷ್ಟೊಂದು ಹಠ? ನೋಡಿ, ನಿಮ್ಮ ದ್ವೇಷ ಏನೇ ಇದ್ರು ದೀಪಿಕನ್ ಜೀವನದ ಜೊತೆ ಆಟ ಆಡಬೇಡಿ. ತಾಯಿಯಾಗಿ ಯಾವುದೇ ಕಾರಣಕ್ಕೂ ನಾನು ಇದಕ್ಕೆ ಒಪ್ಕೊಳ್ಳಲ್ಲ. ಅಲ್ಲ, ನಿನ್ನೊಬ್ಬಗ ಯಾರ ಕೇಳಿದ್ದು?
ನಾಳೆ ಶಾಸ್ತ್ರ ಮುಗಿಯೋವರೆಗೂ ಈ ಫೋನ್ ಸ್ವಿಚ್ ಆಫ್ ಆಗಿ ನನ್ನ ಹತ್ರನೇ ಇರುತ್ತೆ. ನಡಿ ನಡಿ. ಹೊಡೆಯೋ ಅವನಿಗೆ ಯಪ್ಪ ಕರ್ಮ. ಅರ್ಧ ಪ್ಯಾಕೆಟ್ ಬಿಸ್ಕೆಟ್ ತಿಂದಾಯ್ತು, ಒಂದು ಸಲ ಚಿತ್ತ ಮಾಡಲಿಲ್ಲ. ನೀನು ಯಾವನೋ ಟ್ರೈನಿಂಗ್ ಕೊಟ್ಟಿದ್ದು ಹಿಡ್ಕೊಂಡು ಅವನು ಹೊಡಿಬೇಕು ಮುಂಚೆ. ಹೇ ತುಳಸಿ, ತುಳಸಿ ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಮಾವ? ಮಾತ್ರೆ ತಗೊಂಡ್ರಾ? ಹ್ಞೂ, ಈ ಮನೆಯಲ್ಲಿ ಜೂನಿಯರ್ ತುಳಸಿ ಇದ್ದಾಳಲ್ಲ, ನಾನು ಮರೆತಳು ಅವಳು ಮರೆಯಲ್ಲ. ಟಿವಿ ನೋಡ್ತಿದ್ರಾ? ಹ್ಞೂ, ಪರವಾಗಿಲ್ಲ. ಏನು ಹೇಳು? ಏನಿಲ್ಲ ಮಾವ, ಸುಮ್ಮನೆ ಮಾಡಿದೆ. ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತು. ನೀನು ಸುಮ್ಮನೆ ಅಂತಂದ್ರು ನಾನು ನಂಬೋದಿಲ್ಲ. ನಿನ್ನ ತಲೆ ಒಳಗೆ ಏನೋ ವಿಷಯ ಕೋರಿತಿರುತ್ತೆ, ಅದೇನು ಅಂತ ಹೇಳಮ್ಮ. ಯಾಕೆ ಬೇಜಾರಲ್ಲಿದ್ದೀಯಾ? ಮನೇಲಿ ಏನಾದರೂ ಆಯ್ತಾ? ಯಾರಾದರೂ ಏನಾದರೂ ಅಂದ್ರ? ಅಯ್ಯೋ ಹಾಗೇನಿಲ್ಲ ಮಾವ, ಮನೇಲೇನೂ ಆಗಿಲ್ಲ. ಅಂದರೆ ಹೊರಗಡೆ ಏನೋ ಆಗಿದೆ ಅಂತ ಆಯಿತು. ಎಲ್ಲಿ ಹೋಗಿದ್ದೆ? ಯಾರು ಸಿಕ್ಕಿದ್ರು? ಅಪ್ಪನ ಹತ್ರ ಹೇಳೋದಕ್ಕೆ ಇಷ್ಟೆಲ್ಲ ಮೀನಾಮೇಷ ಮಾಡಬೇಕಾ? ಹೇಳ್ಕೊ ತುಳಸಿ, ಹೇಳ್ಕೊ. ತುಳಸಿ ಅಳುತ್ತಿದ್ದೀಯಾ? ಏನಾಯ್ತಮ್ಮ? ನಾನೀಗಲೇ ಹೊರಟು ಬರಲಾ? ಬೇಡ ಮಾವ, ಅದು ನಿನ್ನೆ ಅಭಿ ಮದುವೆ ವಿಷಯ ಮಾತಾಡೋಕ್ಕೆ ಅಂತ ಜನಾರ್ದನ್ ಅವ್ರ ಮನೆಗೆ ಹೋಗಿದ್ದೆ. ಆಗ ಆ ಮಾಧವನ್ ಮನೇಲಿ ನೀವು ಯಾರು ಅಂತ ಬಂದು ಮಾತಾಡ್ತಿದ್ದೀರಾ? ಮಗನ ಮದುವೆ ದಿನ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಈ ವಯಸ್ಸಲ್ಲಿ ನೀವಿಬ್ರು ಮದುವೆ ಮಾಡ್ಕೊಂಡು ಬಂದ್ರಲ್ಲ, ನಿಮ್ಮಂಥವ್ರ ಮನೆಗೆ ನಾನು ಹೇಳ್ಕೊಡ್ಬೇಕಾ? ಇನ್ನೊಂದು ಕ್ಷಣ ನನ್ನ ಕಣ್ಮುಂದೆ ನಿಂತ್ಕೋಬೇಡಿ. ಜಸ್ಟ್ ಗೆಟ್ ಔಟ್. ಹಾಗೆಲ್ಲ ನಾವು ಅವ್ರು ನನಗೆ ಅಂದಿದ್ದಕ್ಕೆ ಬೇಜಾರಿಲ್ಲ ಮಾವ, ಆದರೆ ಈ ಮದುವೆನೇ ನಡೆಯಲ್ಲ ಅಂದ್ಬಿಟ್ರು. ನೆಗದು ಬಿತ್ತು. ನಿನಗಂದಿದ್ದಕ್ಕೆ ನಿನಗೇನು ಬೇಜಾರು ಇಲ್ಲದೆ ಇರಬಹುದು ತುಳಸಿ, ಆದರೆ ನನ್ನ ಮಗಳಿಗೆ ಅಂದರೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ ಹೇಳು? ಅವ್ರ ಮನೆ ಸಂಬಂಧ ನಮಗೆ ಬೇಕಾಗಿರೋದು ಅಂದಮೇಲೆ ಅವ್ರು ಅಂದಿದ್ದನ್ನು ಅನಿಸ್ಕೊಳಕ್ಕೆ ನನಗೇನು ಬೇಜಾರಿಲ್ಲ ಮಾವ. ನನ್ನ ಬಗ್ಗೆ ಅಂದಿದ್ದಕ್ಕಲ್ಲ, ಆದರೆ ಮಾಧವ್ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬಿಟ್ರು. ಅದೊಂಥರ ನೋವಾಯ್ತು ಮಾವ. ತುಳಸಿ, ಅದೇನೋ ಹೇಳ್ತಾರಲ್ಲ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗೋಲ್ಲ ಅಂತ. ಇದು ಹಾಗೇನೆ. ನೀನು ತಲೆ ಕೆಡಿಸ್ಕೋಬೇಡ. ಬೊಗಳ್ತಿರೋ ನಾಯಿ ಬಾಯಿ ಮುಚ್ಚೋದು ಹೇಗೆ ಅಂತ ಯೋಚನೆ ಮಾಡೋಣ. ಬಿಡಿ ಮಾವ, ಈಗ ಈ ಮದುವೆ ಹೇಗೆ ಮಾಡೋದು ಅನ್ನೋದೇ ಯೋಚನೆ ಆಗಿದೆ ನನಗೆ. ಇನ್ನು ಕೆಲವೇ ದಿನದಲ್ಲಿ ಈ ಮದುವೆ ನಡೆಯೋ ಹಾಗೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ನಾನು. ನನ್ನ ಮಾತು ಉಳಿಸ್ಕೊಳ್ಳೋದಕ್ಕಿಂತ ನನಗೆ ಅಭಿ ಜೊತೆ ಆ ಹುಡುಗಿ ಮದುವೆ ಮಾಡಿಸಿ ಅವರಿಬ್ಬರು ಖುಷಿಯಾಗಿರೋದನ್ನ ನೋಡಬೇಕು. ಆದರೆ ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ನೀನು ಚಿಂತೆ ಮಾಡಬೇಡ ತುಳಸಿ, ನನಗೆ ಸ್ವಲ್ಪ ಸಮಯ ಕೊಡು. ಏನೋ ಒಂದು ಮಾಡೋಣ. ನನಗೊಂದು ಪಂಚಾಯಿತಿ ಇದೆ, ಅದನ್ನು ಮುಗಿಸ್ಕೊಂಡು ಬಂದು ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ಸರಿ ಮಾವ, ಹುಷಾರಾಗಿ ಹೋಗಿ ಬನ್ನಿ. ಹುಷಾರಾಗೆ ಹೋಗಿ ಬರ್ತೀನಮ್ಮ. ನಾನು ಹುಷಾರಾಗಿ ಹೋಗ್ತೀನಿ, ಅವನು ಹುಷಾರ್ ತಪ್ಪಿಸ್ತೀನಿ. ನನ್ನ ಮಗಳ ಕಣ್ಣಲ್ಲಿ ನೀರು ಹಾಕಿಸೋದಕ್ಕೆ ಎಷ್ಟು ಧೈರ್ಯ ನಿನಗೆ!
ಇನ್ನೊಂದು ಸಲ ನನ್ನ ಮಗಳ ಬಗ್ಗೆ ಆಗಲಿ ಅವ್ರ ಮನೆಯವರ ಬಗ್ಗೆ ಆಗಲಿ ಮಾತಾಡೋದಕ್ಕೂ ಮುಂಚೆ ಎರಡೆರಡು ಸಲ ನೀನು ಯೋಚನೆ ಮಾಡಬೇಕು. ಹಾಗೆ ಮಾಡ್ತೀನಿ. ಮಾಮ್, ಹೇಗಾದರೂ ಮಾಡಿ ಇದನ್ನ ತಡಿ ಪ್ಲೀಸ್ ಮಾಮ್. ದೀಪು, ಏನು ಮಾಡಲಿ ನಾನು ಹೆಲ್ಪ್ಲೆಸ್ ಆಗ್ಬಿಟ್ಟಿದ್ದೀನಿ. ಅವ್ರ ಹಠ ನಿನಗೆ ಗೊತ್ತಲ್ವಾ? ನೀನು ಎಲ್ಲ ಅವ್ರ ಕಾಲಕ್ಕೆ ಬಿದ್ದು ಕೇಳ್ಕೊಂಡಿದ್ದೀನಿ. ಅವ್ರು ಕೇರೆ ಮಾಡ್ತಿಲ್ಲ. ನನಗೆ ಅಭಿನ ಬಿಟ್ಟು ಬದುಕಕ್ಕೆ ಆಗೋದಿಲ್ಲ ಮಾಮ್. ಹೇಗಾದರೂ ಮಾಡಿ ಇಲ್ಲಿಂದ ನನ್ನ ಕಳಿಸ್ಬಿಡಿ. ನಾನು ಹೇಗೋ ಅಭಿನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮನೆ ಸೇರ್ಕೊತೀನಿ ಪ್ಲೀಸ್ ಮಾಮ್. ನಿಂಗೆ ಓಡ್ ಹೋಗೋ ಐಡಿಯಾ ಇದ್ರೆ ಅದು ನನ್ನ ಹೆಣದ ಮೇಲೆ. ಡ್ಯಾಡ್, ನನಗೆ ಅಭಿನ ಬಿಟ್ಟು ಇರೋದಕ್ಕೆ ಆಗೋದಿಲ್ಲ ಡ್ಯಾಡ್. ಅವತ್ತಿಂದ ಇದನ್ನೇ ಹೇಳ್ತಿದ್ಯಲ್ಲ, ನಿನ್ ಲೈಫ್ ಜೊತೆ ಆಟ ಆಡ್ದವನು ಅವನೇ ಬೇಕು ಅಂತೀಯ. ಅಲ್ಲ ರೀ, ಅವಳು ನಾ ಹೇಳಿ ಕೇಳಿಸಿಲ್ವಾ? ಕರ್ಕೊಂಬಾ ಅಂದೆ. ಯಾವುದೇ ಕಾರಣಕ್ಕೆ ನನ್ನ ಶತ್ರು ಮನೆಗೆ ನಿನ್ನ ಮದುವೆ ಮಾಡ್ಕೊಡಕ್ಕೆ ಚಾನ್ಸೇ ಇಲ್ಲ. ಡ್ಯಾಡ್ ಪ್ಲೀಸ್ ಡ್ಯಾಡ್. ಸುಮ್ಮನೆ ಹಠ ಮಾಡ್ತಾ ಕೂತ್ಕೋಬೇಡ. ಇಂಥ ಸಂಬಂಧ ಮತ್ತೆ ಸಿಗಲ್ಲ. ಕರ್ಕೊಂಬಾ ಬೇಗ. ಅಭಿ, ಏನು ಯೋಚನೆ ಮಾಡ್ತಿದ್ಯಾ? ಇನ್ನೇನು ಯೋಚನೆ ಮಾಡಲಿ ಚಿಕ್ಕಮ್ಮ, ಪಪ್ಪ ಹೇಳಿದ ಮಾತೇ ನೆನಪಾಗ್ತಿದೆ. ನಾನು ಹೋಗಿ ಮಾತಾಡಿದ್ರೆ ಅವ್ರು ಕನ್ವಿನ್ಸ್ ಆಗಿ ದೀಪಿಕಾ ಜೊತೆಗೆ ಮದುವೆ ಮಾಡಿಸ್ತಿದ್ರಂತೆ. ಆದರೆ ಇವ್ರು ಹೋಗಿ ಅಭಿ, ತುಳಸಿಯವರು ತಾನೇನೋ ಮಾಡ್ತೀನಿ ಅಂತ ಹೋಗ್ತಾರೆ. ಪಾಪ ಏನು ಮಾಡೋದು, ಅಂದ್ಕೊಂಡಿದ್ದು ಆಗಲ್ಲ. ಅಷ್ಟೊಂದು ಅನುಕೂಲ ಇರುವಂಥ ಮನೆಯಿಂದ ಬಂದವರಲ್ವಲ್ಲ. ತಾನು ಈ ಮನೆಯಲ್ಲಿ ಒಂದು ಸ್ಥಾನ ಕಂಡ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಅದು ಸಹಜ ಅಲ್ವಾ? ಹೀಗೆಲ್ಲ ಮಾಡಿ ನಿನ್ನ ಮುಂದೆ ತನ್ನನ್ನು ಪ್ರೂವ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದರಲ್ಲಿ ತಪ್ಪೇನಿಲ್ವಲ್ಲ. ಸುಮ್ಮನಿರಿ ಚಿಕ್ಕಮ್ಮ, ನೀವು ಯಾವಾಗಲೂ ಎಲ್ರೂ ಒಳ್ಳೆಯವರು ಅಂತಾನೆ ನೋಡ್ತೀರಾ. ಅದು ಹಾಗಲ್ಲ ಅಭಿ. ನಿಮ್ಮಪ್ಪಂದು ಒಳ್ಳೆ ಮನಸ್ಸು. ಅವತ್ತು ಮನೆಯಿಂದ ಯಾಕೋ ಸಹಾಯ ಮಾಡಬೇಕು ಅಂತ ದುಡ್ಡು ತೊಗೊಂಡು ಹೊರಟರು. ಅದನ್ನು ನೀನು ನೋಡಿದೆ, ತಡೆದೆ. ತುಳಸಿ ಅವ್ರಿಗೆ ಏನೇನೋ ಮಾತಾಡಿದೆ. ನೀನೇನೋ ಮನೆ ಬಿಟ್ಟು ಹೋಗ್ತೀನಿ ಅಂದೆ. ಅದಕ್ಕೆ ನಿನ್ನನ್ನು ತಡೆಯೋದಕ್ಕೆ ಬೇರೆ ದಾರಿ ಇಲ್ಲದೆ ನಿನಗೆ ಮದುವೆ ಮಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಆದರೆ ಈಗ ನೀನು ಪಾಪ ದೀಪಿಕಾನ ಮರೆಯೋದಕ್ಕೆ ಪ್ರಯತ್ನ ಪಡ್ತಿದ್ಯೋ ಏನೋ. ಮತ್ತೆ ನಿನ್ನ ಗಾಯಕ್ಕೆ ಉಪ್ಪು ಸುರಿದಾಗ್ತಿದೆ ಅಲ್ವಾ? ಚಿಕ್ಕಮ್ಮ, ನಂಗೆ ಈಗ ಗೊತ್ತಾಗ್ತಿದೆ, ಈ ಅಮ್ಮ ನಾನು ಒಳ್ಳೇದಕ್ಕೆ ದೀಪಿಕಾ ಜೊತೆಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿರೋದಲ್ಲ. ಅವ್ರ ಪ್ಲಾನ್ ಬೇರೆನೇ ಇದೆ. ಮತ್ತೆ ದೀಪಿಕಾ ಬಗ್ಗೆ ಕನ್ಸು ಕಟ್ಟೋ ಹಾಗೆ ಮಾಡಿ ಆ ಕಡೆ ಪರ್ಮನೆಂಟಾಗಿ ಮದುವೆ ಮುರಿಯೋದು. ಅದರಿಂದ ನಾನು ಮೆಂಟಲ್ ಆಗಿ ಲೈಫ್ ಹಾಳು ಮಾಡ್ಕೊಳ್ಳೋದು. ಅವ್ರಿಗೆ ಇದೇ ಬೇಕಾಗಿರೋದು ಅನ್ಸುತ್ತೆ. ಪರವಾಗಿಲ್ಲ, ತಲುಪಬೇಕಾದ ಮೆಸೇಜು ತಲುಪಿದೆ. ಬ್ರೋ, ಏನೇನೋ ಮಾತಾಡ್ಬೇಡ. ಲೈಫ್ ಹಾಳು ಮಾಡ್ಕೊಳ್ಳೋದ್ರ ಬಗ್ಗೆ ಏನಕ್ಕೆ ಹೇಳ್ತೀಯಾ? ದೀಪಿಕಾ ಇಲ್ಲ ಅಂದ್ರೆ ಇನ್ನೊಬ್ಳು. ಏಯ್ ಸುಮ್ನಿರೆ, ನಿನಗಿದೆಲ್ಲ ಅರ್ಥ ಆಗಲ್ಲ. ಯಾರನ್ನಾದ್ರೂ ಲವ್ ಮಾಡಿದ್ರೆ ಗೊತ್ತಾಗಿರೋದು ಆ ಫೀಲಿಂಗ್ ಹೇಗಿರುತ್ತೆ ಅಂತ. ಅಭಿ, ಅವ್ರ ಉದ್ದೇಶ ಅಷ್ಟೊಂದು ಕೆಟ್ಟಾಗಿರಲ್ಲ ಕಣ. ಮುಂದೊಂದಿನ ದೀಪಿಕಾ ಜೊತೆ ನಿನ್ನ ಮದುವೆ ಮಾಡಿಸಿದ್ರು ಆಶ್ಚರ್ಯ ಏನೂ ಇಲ್ಲ. ಚೆನ್ನಾಗಿ ಹೇಳಿದ್ರಿ. ನನಗಂತೂ ಆ ಭರವಸೆ ಇಲ್ಲ. ಅವ್ರು ನನ್ನನ್ನು ಟಾರ್ಗೆಟ್ ಮಾಡ್ಕೊಂಡೇನೆ ಮದುವೆ ವಿಚಾರನ ಸೀರಿಯಸ್ ಆಗಿ ತಗೊಂಡಿರೋದು. ಈಗ ನಾ ಏನಾದರೂ ಮಾಡಲೇಬೇಕು, ಸೀರಿಯಸ್ ಆಗಿ ಡಿಸಿಷನ್ ತಗೊಳ್ಳೇಬೇಕು. ಈಗ ನನ್ನ ಹತ್ರ ಇರೋದು ಎರಡೇ ದಾರಿ. ಒಂದು, ಅವ್ರಿ ಮನೆ ಬಿಟ್ಟು ಹೋಗಬೇಕು, ಇಲ್ಲ ನಾನೀ ಮನೆ ಬಿಟ್ಟು ಹೋಗಬೇಕು. ಎರಡಲ್ಲ, ಯಾವುದೇ ಆದರೂ ನಂಗೆ ಲಾಭನೇ.
ನನ್ನ ಮಗಳಿಗೆ ಈ ಸಂಬಂಧದ ಬಗ್ಗೆ ಹೇಳಿದ ತಕ್ಷಣ ಶಿ ಸೆಡ್ ಓಕೆ. ಆದ್ರೂ ಹುಡುಗಿ ಯಾಕೋ ಬೇಜಾರಲ್ಲಿರೋ ಆಗಿದೆ. ಹುಟ್ಟಿ ಬೆಳೆದ ಮನೆ ಅಲ್ವಾ, ಬಿಟ್ಟು ಹೋಗಕ್ಕೆ ಸ್ವಲ್ಪ ಬೇಜಾರು. ಅವಳಿಗೆ ಗುರುಬಲ ಜಾಸ್ತಿ ದಿನ ಇಲ್ಲ. ಅವಳು ಎಸ್ ಅಂದಿದ್ದಾಳೆ. ಅದಕ್ಕೆ ಹೆಣ್ಣು ನೋಡೋ ಶಾಸ್ತ್ರ ಬೇಗ ಮುಗಿಸಿ ಮದುವೆ ನಿಶ್ಚಯ ಮಾಡೋಣ. ಮದುವೆ ಅದು ಹೇಗೆ ನಿಶ್ಚಯ ಮಾಡ್ತೀಯೋ ನಾನು ನೋಡೇ ಬಿಡ್ತೀನಿ. ರೀ, ನಿಮ್ಮನ್ನು ಯಾರೇ ಒಳಗೆ ಬಿಟ್ಟಿದ್ದು? ನನ್ನನ್ನು ಹೊರಗಡೆ ತಡೆಯೋ ಧೈರ್ಯ ಯಾರಿಗಿದೆ ಅಂತ ಮೊದಲು ಹೇಳು. ಆಮೇಲೆ ನನ್ನನ್ನು ಒಳಗೆ ಯಾರು ಬಿಟ್ಟರು ಅಂತ ಹೇಳ್ತೀರಿ. ನಿಮ್ಮ ಸೊಸೆಗೆ ಅವಮಾನ ಮಾಡಿದ ಸಾಲದ ನಿಮಗೆ ಬೇರೆ ಮಂಗಳಾರತಿ ಮಾಡಿ ಕಳಿಸ್ಬೇಕಾ? ಹೇ, ಈ ದತ್ತನಿಗೆ ಮಂಗಳಾರತಿ ಮಾಡಿ ಗೊತ್ತೇ ಹೊರತು ಮಾಡಿಸ್ಕೊಂಡು ಗೊತ್ತಿಲ್ಲ. ಅಲ್ಲ, ನನ್ನ ಸೊಸೆಗೆ ಅವಮಾನ ಮಾಡಿದ್ದೀಯಲ್ಲ, ಎಷ್ಟು ಪೊಗರಿರಬೇಕು ನಿನಗೆ. ತುಳಸಿ ಆಂಟಿ ಮಾವ. ರೀ, ಹಿರಿಯರು ಮನೆಗೆ ಬಂದಿದ್ದಾರೆ, ಕೂರಕ್ಕೆ ಹೇಳಿ. ನೀನು ಸುಮ್ಮನೆ ಇರು ವನಜ. ಇಂಥವ್ರನ್ನೆಲ್ಲ ಮನೆಯೊಳಗೆ ಬಿಟ್ಟಿದ್ದೆ ತಪ್ಪು. ಇದ್ರಲ್ಲಿ ಸತ್ಕಾರ ಬೇರೆ ಮಾಡ್ತಾರೆ. ನೆಗದು ಬೆತ್ತು. ನಾನೇನು ನಿನ್ನ ಸತ್ಕಾರ ತಗೊಳ್ಳೋದಕ್ಕೆ ಬಂದಿಲ್ಲ ಜರಾಸಂಧ. ರೀ, ನಾನು ಜನಾರ್ದನ. ಅದು ಶ್ರೀಕೃಷ್ಣ ಪರಮಾತ್ಮ, ನೀನಲ್ಲ. ನೀನು ಅಯೋಗ್ಯ ಅಂತ ಗೊತ್ತಿದ್ರೂ ಕೂಡ ನನ್ನ ಸೊಸೆ ಇಲ್ಲಿಗೆ ಮರ್ಯಾದೆಯಾಗಿ ಬಂದು ಹೆಣ್ಣನ್ನ ಕೇಳಿದ್ದಾಳೆ. ಆದ್ರೆ ನೀನು ಬಾಯಿಗೆ ಬಂದ ಹಾಗೆ ಮಾತಾಡಿ ಕಳಿಸಿದ್ದೀಯಲ್ಲೋ. ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಿದೆ, ಇಲ್ಲಿ ಬಂದು ಹೀಗೆ ಮಾತಾಡೋದ? ನಿಮ್ಮ ಸೊಸೆ ನೋಡಿದ್ರೆ ಹಾಗೆ, ನೀವು ನೋಡಿದ್ರೆ ಹೀಗೆ. ನಿಮಗೆ ಸಂಸ್ಕಾರ ಅನ್ನೋದೇ ಇಲ್ವಾ? ಊರಿಗೆಲ್ಲ ಹೆಂಡ ಹಂಚಿ ಬದುಕ್ತಾ ಇರೋವನು ನೀನು. ಅದೆಷ್ಟು ಜನ ಹೆಣ್ಣು ಮಕ್ಕಳು ಪಾಪ ಕಣ್ಣೀರು ಹಾಕಿದ್ದಾರೋ ಏನೋ ನಿನ್ನಿಂದ. ಅಂಥದ್ರಲ್ಲಿ ನೀನು ನನಗೆ ಸಂಸ್ಕಾರದ ಬಗ್ಗೆ ಹೇಳ್ತಾ ಇದ್ದೀಯಾ? ರೀ, ಅದು ನನ್ನ ಬಿಸ್ನೆಸ್. ಅದ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ, ಯಾವನೋ ಮುದುಕಾರಿ, ತಲೆ ಕೆಟ್ಟಿರ್ಬೇಕು. ಒಳ್ಳೆ ಕಡೆ ಸಂಬಂಧ ಬಂದ್ರೆ ಹೀಗೆ ಬಂದು ಮುರಿಯೋದು. ಹೌದೌದು, ಮುರಿಯೋಕೆ ಕಾಯ್ತಾ ಇರೋನು ನಾನಲ್ಲ. ಒಂದು ಒಳ್ಳೆ ಸಂಬಂಧನ ಮುರಿದಿರೋನು ನೀನು ಕಣೋ. ಎಲ್ಲ ಗೊತ್ತಿದ್ದು ನಿನ್ನ ಮಗಳನ್ನ ಇನ್ನೊಬ್ಬರಿಗೆ ಕೊಟ್ಟು ಮದುವೆ ಮಾಡೋಕೆ ಹೊರಟಿದ್ದೀಯಲ್ಲ, ನೀನೊಬ್ಬ ಅಪ್ಪನ. ಎಲ್ಲ ಗೊತ್ತಿದ್ದು ಅಂದ್ರೆ ರೀ, ಇವ್ರು ಏನೇನೋ ಹೇಳ್ತಾರೆ, ಅದನ್ನೆಲ್ಲ ಕಿವಿಗೆ ಹಾಕೋಬೇಡಿ. ಅವ್ರು ಹೇಳೋದನ್ನ ಕೇಳಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾನು ಹೇಳೋ ಮಾತು ಕೇಳಿ. ಇವರ ಮಗಳು ಒಬ್ಬ ಹುಡುಗನ್ನ ಇಷ್ಟಪಟ್ಟು ಅದು ಮದುವೆವರೆಗೂ ಹೋಗಿತ್ತು. ಆದರೆ ಮದುವೆ ದಿವಸ ಏನೋ ಸಮಸ್ಯೆಯಾಗಿ ಆ ಮದುವೆ ನಿಂತೋಯ್ತು. ರೀ, ಏನ್ರಿ ಮಾತಾಡ್ತಿದ್ದೀರಾ? ಮದುವೆ ನಿಂತೋಗಿದ್ದು ಗಂಡಿನ ಕಡೆಯವ್ರು ಸರಿ ಇಲ್ಲ ಅಂತ ಅದನ್ನು ಹೇಳಿ. ಗಂಡಿನ ಕಡೆಯವರೇನೋ ಸರಿಯಾಗಿ ಇದ್ರು, ಆದರೆ ಮದುವೆ ನಿಂತಿದ್ದು ನಿನ್ನ ದುರಹಂಕಾರದಿಂದ. ಮಾವ,
ಅಮ್ಮನ ಜಾತಕನ ಯಾವುದಾದ್ರೂ ಒಳ್ಳೆ ಜ್ಯೋತಿಷಿ ಹತ್ರ ತೋರಿಸ್ಬೇಕು. ಎಲ್ಲಿ ಹೋದ್ರೂ ಅವರೇ ಕೆಟ್ಟೋರಾಗ್ತಿದ್ದಾರೆ. ಅಲ್ಲಿ ಸಮರ್ಥ್ ನಮ್ಮಮ್ಮ ಕೆಟ್ಟೋಳು ಅಂತಾರೆ, ಇಲ್ಲಿ ಜನಾರ್ದನ್ ಬೈತಾರೆ, ಮನೆಗೆ ಬಂದ್ರೆ ಅಭಿನೂ ಬೈತಾನೆ. ತುಳಸಿಯವರೇ, ನನಗೆ ಗೊತ್ತು ನಿಮಗೆ ತುಂಬ ಹರ್ಟ್ ಆಗಿದೆ ಅಂತ. ಅಭಿ ಬಗ್ಗೆ ನಿಮಗೆ ಗೊತ್ತಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅವನ ಪರವಾಗಿ ನಾನೇ ನಿಮ್ಗೆ ಕ್ಷಮೆ ಕೇಳ್ತೀನಿ. ಅಮ್ಮ ಪಾಪ, ನೀವು ಎಲ್ರಿಗೂ ಒಳ್ಳೇದು ಮಾಡಬೇಕು ಅಂತ ಹೋಗ್ತೀರಾ, ಕೊನೆಗೆ ನೀವೇ ಕೆಟ್ಟೋರಾಗ್ತೀರಾ. ನಿಮ್ಮ ಕಾಳಜಿ ಯಾರಿಗೂ ಅರ್ಥ ಆಗ್ತಿಲ್ಲ ಅಂತ ನೋವಾಗ್ತಿದೆಯಾ? ಅಲ್ಲ, ವನಜ ಅವರು ಫೋನ್ ಮಾಡಬೇಕಾಗಿತ್ತು, ರಾತ್ರಿ ಸ್ವಿಚ್ ಆಫ್ ಆಗಿತ್ತು. ಈಗ ನಾನು ಫೋನ್ ಮಾಡಿದ್ರೆ ಜನಾರ್ದನ್ ಅವ್ರು ಅಲ್ಲೇ ಇರ್ತಾರೋ ಏನೋ, ವನಜ ಫೋನ್ ತಗೋತಾರೋ ಇಲ್ವೋ. ಅಮ್ಮ, ನೀವು ಅದನ್ನ ಯೋಚನೆ ಮಾಡ್ತಿದ್ದೀರಾ? ನಿಮಗೆ ಬೇಜಾರಾಗಿಲ್ವಾ? ಯಾಕೆ? ಅಲ್ಲ ತುಳಸಿಯವರೇ, ಅಭಿ ಹಾಗೆ ಮಾತಾಡಿದ್ದಕ್ಕೆ ಅದಕ್ಕೆ ಬೇಜಾರು ಯಾಕೆ? ಸಂಸಾರ, ಮನೆ, ಸಂಬಂಧ ಆದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಈ ಮದುವೆ ಮಾಡಿಸ್ತೀನಿ ಅಂತ ಕ್ಷಣನೇ ನಂಗೆ ಗೊತ್ತಿತ್ತು. ಇದರಲ್ಲಿ ನೋವು, ಅವಮಾನ, ಕಷ್ಟ, ಕಣ್ಣೀರು ಏನು ಬೇಕಾದರೂ ಬರ್ಬೋದು ಅಂತ. ಅದಕ್ಕೆಲ್ಲ ನಾನು ಖುಷಿಯಿಂದನೇ ತಯಾರಾಗಿದ್ದೀನಿ. ಇದೆಲ್ಲ ವಿಷಯನೇ ಅಲ್ಲ. ಅಭಿ ನಾನು ಏನೇ ಬೈದ್ರು ಅಮ್ಮ ಅಂತ ಕೂಗ್ದಂಗಾಗತ್ತೆ. ತುಂಬ ದೊಡ್ಡ ಮನಸ್ಸು ನಿಮ್ಮದು. ಜನಾರ್ದನ್ ಅವ್ರಿಲ್ಲ ಅಂದರೆ ವನಜ ಅವ್ರ ಫೋನ್ ತಗೋತಾರೆ. ಒಂದ್ಸಲ ಮಾಡಿ ನೋಡ್ತೀನಿ. ಸ್ವಿಚ್ ಆಫ್ ಆಗಿದೆ.